ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾವಿವತ್ತು ಆಕ್ಟಿವ್ ಸ್ಪೆಷಲಿಸ್ಟ್ ಸರಣಿಯನ್ನ ಮುಗಿಸ್ತಾ ಬಂದಿದ್ದೀವಿ. ಪ್ರೆಸೆಂಟ್ ಟೆನ್ಸ್ ಈಗಾಗಲೇ ಮುಗಿತಾ ಬಂತು. ಫಾಸ್ಟ್ ಟೆನ್ಸ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡಿದೀವಿ, ಫಾಸ್ಟ್ ಕಂಟಿನ್ಯೂ ಟೆನ್ಸ್ ನೋಡಿದೀವಿ. ಇವತ್ತು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದನ್ನ ನೋಡ್ತಾ ಇದ್ದೀವಿ. ತಾವೇನಾದ್ರೂ ಇವತ್ತೇ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಮ್ಮ ಒಂದು ಸಬ್ಸ್ಕ್ರೈಬು, ಲೈಕು, ಕಮೆಂಟ್ಸೇ ನಮಗೆ ಪ್ರೋತ್ಸಾಹ. ಮಕ್ಕಳೇ, ನಾವು ಪಟ್ಟಿರ್ತಕ್ಕಂತಹ ಪ್ರಯತ್ನ, ನಾವು ಪಟ್ಟಿರ್ತಕ್ಕಂಥ ಶ್ರಮ ಅವತ್ತೇ ಸಾರ್ಥಕ ಆಗತ್ತ. ನಮ್ಮ ಗುರಿ ಯಾವಲ್ಲಿ ಎಲ್ಲಿರಬೇಕು ಅಂತಂದ್ರೆ 80 ತರ್ತಾ ಇರಬೇಕು, ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನ ತಗೋಬೇಕು ಅಂತಕ್ಕಂಥ ಆಶೆಯನ್ನು ಹೊತ್ಕೊಂಡು ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ. ದಯವಿಟ್ಟು ಕೂಡ ಪ್ರತಿ ಸೆಕೆಂಡ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಗೆಲ್ಲೋದನ್ನು ಮಾತ್ರ ನೋಡೋಣ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ, ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನುಕೂಲ ಆಗಲಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನೋಡ್ತಾ ಇದ್ದೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಒಂದೇ ಒಂದು ಸಹಾಯಕ ಪದ ಬರುತ್ತೆ, ಬಾಳ ಬರಂಗಿಲ್ಲ, ಹ್ಯಾಡ್ ಅಂತ ಬರುತ್ತೆ, ಒಂದೇ ಬರುತ್ತೆ. ನಾವು ಹೇಳಿದ್ವಿ ಜೋಕ್ ರೂಪದಲ್ಲಿ, ಇದಕ್ಕೆ ಒಂದೇ ಒಂದು ಮಗು ಅಂತ ಹೇಳ್ಕೊಂಡು. ಸರ್, ಸಿಂಗ್ಯುಲರ್ದಲ್ಲಿ ಯಾವಾಗ ತಗೋಬೇಕು, ಪ್ಲೂರದಲ್ಲಿ ಯಾವ ಚಿಂತೆನೆ ಬೇಡ. ಸಿಂಗ್ಯುಲರ್ ಇರಲಿ, ಪ್ಲೂರಲ್ ಇರಲಿ, ನೀವು ಹ್ಯಾಡ್ ಅನ್ನ ತಗೋಬೇಕು. ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಹ್ಯಾಡ್ ಒಂದೇ ಅದ, ಯಾವಾಗ ಬೇಕಾದಂತ ತಗೊಂಡ್ರೆ ಸಾಕು. ಫಸ್ಟಿಗೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಆಬ್ಜೆಕ್ಟ್ ಅನ್ನ ತಗೋಬೇಕು. ನಾ ಹೇಳಿದೀನಿ, ಎಲ್ಲಿಂದ ಸ್ಟಾರ್ಟ್ ಆಗತ್ತ ಅಂತಂದ್ರೆ ಆಬ್ಜೆಕ್ಟ್ ನಿಂದನೇ ಸ್ಟಾರ್ಟ್ ಆಗುತ್ತೆ. ಸಬ್ಜೆಕ್ಟ್ ನಿಂದ ಸ್ಟಾರ್ಟ್ ಆಗೋದು ಟೆನ್ಸ್ಗಳು, ಆಬ್ಜೆಕ್ಟ್ ನಿಂದ ಸ್ಟಾರ್ಟ್ ಆಗೋದು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅನ್ನ ಆಬ್ಜೆಕ್ಟ್ ನಿಂದನೇ ನಾವು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಇನ್ ಸರ್, ಬೀನ್ ಎಲ್ಲಿಂದ ಬತ್ತು ಸರ್, ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತಂದ್ರ ನಾನು ಹೇಳಿದೀನಿ ಈಗಾಗಲೇ, ಕಂಟಿನ್ಯೂದಲ್ಲಿ ಬೀಗು, ಪರ್ಫೆಕ್ಟ್ ನಲ್ಲಿ ಬೀನ್ ತಗೊಳ್ಬೇಕು. ಸರ್, ಬೀನ್ ಯಾವಾಗ ಹೆಂಗ್ ಬಂತು ಅಂತ ಕೇಳಿದ್ರೆ, ಬಿ ಫಾರ್ಮ್ ಇಸ್ ಆಲ್ಸೋ ಫಸ್ಟ್ ಶೇಪ್ ಆಫ್ ದಿ ವರ್ಡ್, ದೆನ್ ವಾಸ್ ಇಸ್ ಆಲ್ಸೋ ಸೆಕೆಂಡ್ ಶೇಪ್ ಆಫ್ ದಿ ವರ್ಡ್, ದೆನ್ ಬೀನ್ ಈಸ್ ಆಲ್ಸೋ ಥರ್ಡ್ ಶೇಪ್ ಆಫ್ ದಿ ವರ್ಡ್. ಅದಕ್ಕಾಗಿ ನಾವಿಲ್ಲಿ ಮೂರನೇ ರೂಪ ಬೇಕಾಗಿರೋದ್ರಿಂದ ಬೀನ್ ಅನ್ನ ತಗೊಂತೀವಿ. ಅಲ್ಲಿರ್ತಕ್ಕಂತಹ ಕ್ರಿಯಾಪದ ಥರ್ಡ್ ಶೇಪ್ ಆಫ್ ದಿ ವರ್ಡ್ ಆಗುತ್ತೆ. ಆಮೇಲೆ ಬೈ ಅನ್ನ ತಗೋತೀವಿ. ಬೈ ಏನ್ ಹೇಳ್ರಿ, ಪ್ರಿಪೋಸಿಷನ್. ಆ ನಂತರ ಸಬ್ಜೆಕ್ಟ್ ಅನ್ನ ತಗೋತೀವಿ. ಇಷ್ಟಾಗನ ಇದು ಯೂಸ್ ಮಾಡ್ಕೊಂಡಿದ್ದೆ ಆಗಿದ್ರೆ ಆರಾಮಾಗಿ ಬರುತ್ತೆ. ಸರ್, ನಮಗೆ ಪರ್ಫೆಕ್ಟ್ ಟೆನ್ಸ್ ಹೆಂಗ್ ಅಂತ ಗುರ್ತು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನೀವು ಹಿಂದಿನ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ, ನೋಡ್ರಿ, ಆರಾಮಾಗಿ ನಿಮಗೆ ಬರುತ್ತೆ. ಓಕೆ, ಇನ್ನ ಆಕ್ಟಿವ್ ವಾಯ್ಸ್ ಅನ್ನ ನೋಡೋಣ. ಎ ಅಂದ್ರೆ ಆಕ್ಟಿವ್, ಬಿ ಅಂದ್ರೆ ವಾಯ್ಸ್. ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಈಗ I had sung a song ಅಂತ ಇದೆ. ಮಕ್ಕಳೇ, ಇಲ್ಲಿ ನಾವು ಬಾಕ್ಸ್ ಗಳನ್ನ ಮಾಡ್ಕೊಳ್ಳೋದು ಫಸ್ಟ್ ಬರೋಕ್ಕಿಂತ ಮುಂಚೆ ಬರನ ಬಿಟ್ಬಿಡೋದು. ಈಗಾಗಲೇ ಎಷ್ಟು ಸಲ ತೋರಿಸಿದ್ದೀನಿ. ಆ ಅನ್ನೋದನ್ನ ನಾವು ಸಬ್ಜೆಕ್ಟ್ ಬಾಕ್ಸ್ ಅಂತ ಮಾಡ್ಕೊಂತೀವಿ. ಇನ್ನ ಎಸ್ ಬಾಕ್ಸ್ ಅಂತ ಶಾರ್ಟ್ ನಲ್ಲಿ, ಇದನ್ನ ಹೆಲ್ಪಿಂಗ್ ವರ್ಡ್ಸ್ ಬಾಕ್ಸ್ ಅಂತ ಹಾಕೊಂತೀವಿ. ಇನ್ನ ಇದನ್ನ ಕ್ರಿಯಾಪದವನ್ನ ಫಾರ್ಮ್ ಅನ್ನ ನಾವು ಥರ್ಡ್ ಶೇಪ್ ಆಫ್ ದಿ ವರ್ಡ್ ಬಾಕ್ಸ್ ಅಂತ ಮಾಡ್ಕೊಂತೀವಿ. ಲಾಸ್ಟ್ ಕೊನೆಯದಾಗಿ ಎ ಸಾಂಗ್ ಅನ್ನೋದನ್ನ ನಾವು ಆಬ್ಜೆಕ್ಟ್ ಅಂತ ಮಾಡ್ಕೊಂತೀವಿ. ನೀವು ಪ್ಯಾಸಿವ್ ಮಾಡ್ಬೇಕಾದ್ರೆ ಫಸ್ಟ್ ಮೊದಲಿಗೆನೆ ತಗೊಳ್ದೇನಪ್ಪಾ ಅಂತಂದ್ರ ಆಬ್ಜೆಕ್ಟ್. ಕರ್ಮ ಪದದಿಂದ ಪ್ರಾರಂಭ ಆಗುತ್ತಾ, ಆದ್ದರಿಂದ ಇದು ಕರ್ಮಣಿ ಪ್ರಯೋಗ. ಓಕೆ, ಹಾಗಾದ್ರೆ ಪ್ಯಾಸಿವ್ ಮಾಡೋಣ. ಮಕ್ಕಳೇ, ಏನ್ ಮಾಡ್ತೀರಿ? ಎ ಸಾಂಗ್. ಸಾಂಗ್ ಒಂದೇ ಇರಲಿ, ಎರಡೇ ಇರಲಿ, ಪ್ಲೂರಲ್ ಇರಲಿ, ಸಿಂಗುಲರ್ ಇರಲಿ, ಯು ಹ್ಯಾವ್ ಟು ಯೂಸ್ ಓನ್ಲಿ ಫಾರ್ ಹ್ಯಾಡ್ ಹೆಲ್ಪಿಂಗ್ ವರ್ಡ್ಸ್. ಹ್ಯಾಡ್ ಅನ್ನ ಬಳಸಿದ್ರಲ್ಲ, ಆಮೇಲೆ ಏನ್ ಮಾಡ್ತೀರಿ? ಈಗ ಹ್ಯಾಡ್ ಬಳಸಿದ ನಂತರ ಈ ಕಡೆ ನೋಡ್ರೆ ಸ್ವಲ್ಪ ಗೊತ್ತಾಗತ್ತೆ ನಿಮ್ಗೆ ಏನ್ ತಗೋಬೇಕು ಅಂತಕ್ಕಂಥದನ್ನ. ಸೂತ್ರವನ್ನು ನೋಡ್ರೆ ಗೊತ್ತಾಗ್ಬಿಡತ್ತ. ಏನ್ ತಗೋತೀರಿ ನೋಡ್ರಿ, ಬೀನ್ ಅಂತ ತಗೋದು. ಆಬ್ಜೆಕ್ಟ್ ಅನ್ನ ಏನ್ ಮಾಡಿದೀವಿ? ಎ ಸಾಂಗ್ ತಗೊಂಡಿವಿ, ಹೆಲ್ಪಿಂಗ್ ವರ್ಬ್ಸ್ ತಗೊಂಡಿ, ಹ್ಯಾಡ್ ತಗೊಂಡಿವಿ. ಇನ್ನ ಬೀನ್ ತಗೋಬೇಕು. ಬೀನ್ ಯಾಕೆ ತಗೋಬೇಕು ಅಂತಂದ್ರ ಥರ್ಡ್ ಶೇಪ್ ಆಫ್ ದಿ ವರ್ಡ್. ನಾ ಹೇಳಿದೇನಿಲ್ಲ, ಬಿ, ವಾಸ್, ಬೀನ್ ಮೂರನೇ ರೂಪ ಬೇಕಾಗ್ಯದ. ಅದಕ್ಕಾಗಿ ಏನ್ ಮಾಡ್ತೀವಿ ನಾವೀಗ? ಬೀನ್ ಅನ್ನ ತಗೊಂತೀವಿ. ಆಮೇಲೆ ಥರ್ಡ್ ಶೇಪ್ ಆಫ್ ದಿ ವರ್ಡ್ ಯಾವುದು? ಸಂಗ್. ಸೇಮ್, ಏನು ಚೇಂಜ್ ಮಾಡ್ಬಿಡ್ರಲ್ಲಿ. ಬೈ ಇದ್ದದ್ದು ಬೈ ಬರತ್ತ, ಆ ಇದ್ದದ್ದು ಮೀ ಆಗತ್ತ. ನಾನು ಈಗಾಗಲೇ ಹೇಳಿದ್ದೀನಿ, ಪ್ರೊನೌನ್ಸ್ ಗಳು ಮಾತ್ರ ಚೇಂಜ್ ಆಗ್ತಾವ. ಆ ಇದ್ದದ್ದು ಮೀ ಆಗತ್ತ, ಉ ಇದ್ದದ್ದು ಅಸ್ ಆಗತ್ತ, ಯು ಇದ್ದದ್ದು ಯು ಆಗತ್ತ, ಇನ್ನೊಂದು ಪ್ಲೂರಲ್ ಯು ಇದ್ದದ್ದು ಕೂಡ ಯು ಆಗತ್ತ, ಹಿ ಇದ್ದದ್ದು ಹಿಮ್ ಆಗತ್ತ, ಸಿ ಇದ್ದದ್ದು ಹರ್ ಆಗತ್ತ,
ಇಟ್ಟಿದ್ದು ಇಟ್ಟಾಗತ್ತೆ, ದೇ ಇದ್ದದ್ದು ದೆಮ್ ಆಗತ್ತೆ. ಇಷ್ಟು ಪ್ಯಾಸಿವೇಷನ್ ನಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚೇಂಜ್ ಆಗೋದನ್ನ ಪ್ರತಿ ಸಲ ನಾನು ಟೆನ್ಸ್ಗಳನ್ನ ಪ್ಯಾಸಿವೇಸ್ ಮಾಡುವಾಗ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ರಿ, ಫಸ್ಟ್ ಎ ಸಾಂಗ್ ತಗೊಂಡಿವಿ, ಆಮೇಲೆ ಹ್ಯಾಡ್ ತಗೊಂಡಿವಿ ಹೆಲ್ಪಿಂಗ್ ವರ್ಬ್ಸ್, ಆಮೇಲೆ ಬೀನ್ ಯಾಕೆ ತಗೊಂಡಿವಿ ಅಂತಂದ್ರೆ ಕ್ರಿಯಾಪದ ಮೂರನೇ ರೂಪ ಬೇಕಾಗಿದೆ. ಇರ್ತಕ್ಕಂಥ ಕ್ರಿಯಾಪದ ಮೂರನೇ ರೂಪ ಸಂಗ್ ಇರೋದ್ರಿಂದ ನಾವು ಇನ್ನೊಂದು ಬೇಕಾಗಿದೆ, ಯಾಕಂದ್ರೆ ಪರ್ಫೆಕ್ಟ್ ಫಾರ್ಮ್ ತೋರಿಸ್ಬೇಕು. ಹಾಗಾಗಿ ಬಾಯ್ ತಗೊಂತೀವಿ, ಬಿ ತಗೊಂತೀವಿ. ಬಾಯ್ ಏನಂದ್ರೆ ಪ್ರಿಪೋಸಿಷನ್ ಬೈ ಅಂತಕ್ಕಂಥದ್ದು. ಇನ್ನ ಆಕ್ಟಿವ್ ವಾಯ್ಸ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್, ರವಿ ಹ್ಯಾಡ್ ರಿಟರ್ನ್ ಅಂಡ್ ಎಕ್ಸಾಮ್ಸ್. ಒಂದು ಪ್ಲೂರಲ್ ಫಾರ್ಮ್ ಅನ್ನ ತಗೊಳ್ಳೋಣ. ಎಕ್ಸಾಮ್ಸ್ ಅಂದ್ರೆ ಪರೀಕ್ಷೆಗಳು ಅಂತ. ಸರ್ ಇದನ್ನ ಪ್ಯಾಶ್ವೇಸ್ ಮಾಡ್ರಿ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಿ, ಫಸ್ಟಿಗೆ ಯುವರ್ ಟೇಕ್ ಅಂಡ್ ಎಕ್ಸಾಮ್ಸ್ ಅಂತ ತಗೊಳ್ಳಿ. ಏನ್ ತಗೋತೀರಿ, ಅಂಡ್ ಎಕ್ಸಾಮ್ಸ್. ಇದು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಪ್ಲೂರಲ್ ಇರಲಿ ಸಿಂಗುಲರ್ ಇರಲಿ, ಯೂಸ್ ಓನ್ಲಿ ಫಾರ್ ಹ್ಯಾಡ್. ಆಮೇಲೆ ಬೀನ್ ಅನ್ನ ಕಂಪಲ್ಸರಿ ತಗೋಬೇಕು. ಯಾಕೆ ಬೀನ್ ಅನ್ನ ತಗೋಬೇಕು ಅಂತ ಹೇಳಿದೀನಿ, ಪರ್ಫೆಕ್ಟ್ ಫಾರ್ಮ್ ಇದ್ದಾಗ ಬೀನ್ ಅನ್ನ ತಗೋಬೇಕು, ಕಂಟಿನ್ಯೂ ಫಾರ್ಮ್ ಇದ್ದಾಗ ಬೀನ್ ತಗೋಬೇಕು. ಇಷ್ಟು ಮಾತ್ರ ಕಂಪಲ್ಸರಿ ಇದು ಮಾಡಬೇಕು. ಇನ್ ನೆಕ್ಸ್ಟ್ ಏನ್ ಮಾಡ್ತೀರಿ, ರಿಟರ್ನ್ ಬೈ ರವಿ. ನಾಮಪದ ಇತ್ತಂದ್ರೆ ಯಾವುದೇ ರೀತಿಯಿಂದ ಅದನ್ನ ಚೇಂಜ್ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಆಕ್ಟಿವ್ ವಾಯ್ಸ್. ಇನ್ನೊಂದು ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರೆ, we had learned and English ಅಂತ. ಓಕೆ, ಇಲ್ಲಿ ನೋಡ್ರಿ, ಈ ಆನ್ ಇಂಗ್ಲಿಷ್ ಅನ್ನ ನೀವು ಫಸ್ಟ್ ಗೆ ತಗೋಬೇಕು. ಪ್ಯಾಶ್ವೇಸ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಅನ್ನ ಏನ್ ಮಾಡ್ತೀರಿ, ಆನ್ ಇಂಗ್ಲಿಷ್ ಅಂತ ತಗೋಬೇಕು. ನಾನು ಬಿಡಿಸೋಕ್ಕಿಂತ ಮುಂಚೆನೆ ಪಟ ನಿಮ್ಗೆ ಯೋಚನೆಗಳು ಬರಬೇಕು. ಸೊ ನಾನು ಬಿಡಿಸಿದ್ ನೋಡ್ರಿ ಅಂತ ಅನ್ಬೇಕು. ಈಗಾಗಲೇ ಒಂದ್ ಸೆಕೆಂಡ್ ಟೈಮ್ ಕೊಟ್ಟದಾಗ ನಾನು ಏನಾದ್ರು ಎಕ್ಸ್ಪ್ಲೈನ್ ಮಾಡುವಾಗ ನೀವು ಬಿಡಿಸಿ ತೋರಿಸ್ಬಿಡ್ಬೇಕು. ಆನ್ ಇಂಗ್ಲಿಷ್ ಆದ ನಂತರ ಏನ್ ಮಾಡ್ತೀರಿ, ಹ್ಯಾಡ್ ಅನ್ನ ತಗೋತೀರಿ. ಆಮೇಲೆ ನಮಗೆ ಏನ್ ಬೇಕಾಗ್ಯದ, ಪರ್ಫೆಕ್ಟ್ ಫಾರ್ಮ್ ಬೇಕಾಗ್ಯದ, ಅದಕ್ಕಾಗಿ ಬೀನ್ ತಗೋತೀವಿ. ನಾನು ಹೇಳಿದೀನಿ ಪರ್ಫೆಕ್ಟ್ ಫಾರ್ಮ್ ಬೇಕಾದಾಗ ಬೀನ್ ಅನ್ನ ತಗೋಬೇಕು. ಆಮೇಲೆ ಏನ್ ಮಾಡ್ತೀರಿ, ಲರ್ನ್ಡ್ ಬೈ ಏನಾಯ್ತು, ಆಸ್ ಆಯ್ತು. ಇಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಆಮೇಲೆ ಮೇಲೆ ಬರ್ಕೊಡ್ರಿ, ಎಕ್ಸಾಂಪಲ್ ಬಿಡಿಸ್ರಿ. ನಿಮಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರ ನನಗೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇಂತಹ ಅದ್ಭುತ ವಿಚಾರಗಳನ್ನ ತಮ್ಮ ತಂದಿದ್ದೀನಿ. ಏನಾದ್ರೂ ನಿಮ್ಮ ಸ್ನೇಹಿತರಿಗೆ ಇದನ್ನ ತಿಳಿಸೋ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ನೀವು ಜ್ಞಾನವನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಮತ್ತಷ್ಟು ಏನಾಗತ್ತೆ, ವೃದ್ಧಿ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಜಗತ್ತು ಬಹಳ ಫಾಸ್ಟ್ ಆಗಿದೆ. ಟೈಮ್ ಅಂಡ್ ಟೈಡ್ ಈಸ್ ನಾಟ್ ಫಾರ್ ನನ್. ಸಮಯ ಮತ್ತು ಸಮುದ್ರದ ಅಲೆಗಳು ನಮಗೋಸ್ಕರ ಎಂದಿಗೂ ಕಾಯಂಗಿಲ್ಲ. ಅದಕ್ಕಾಗಿ ಪ್ರತಿ ಸೆಕೆಂಡ್ಸ್ಗಳನ್ನ ಯುಟಿಲೈಸ್ ಮಾಡ್ಕೊಡ್ರಿ, ಟೈಮ್ ಅನ್ನು ಯುಟಿಲೈಸ್ ಮಾಡ್ಕೊಡ್ರಿ. ಎಕ್ಸಾಮ್ ಸಮೀಪಿಸ್ತಾ ಇದೆ. ಡಿಸೆಂಬರ್ ಅಂತ್ಯದೊಳಗಾಗಿ ನಾವೆಲ್ಲವೂ ಕೂಡ ನಿಮ್ಮ ಸಿಲೆಬಸ್ ಅನ್ನು ಮುಗಿಸ್ಬೇಕು. ಹೀಗಾಗಿ ಏನಪ್ಪ ಅಂದ್ರೆ ಜನವರಿ ಫೆಬ್ರವರಿದಲ್ಲಿ ಪೇಪರ್ಗಳನ್ನ ಕಂಡಕ್ಟ್ ಮಾಡಬೇಕು. ಹೀಗಾಗಿ ನೀವು ಪ್ರತಿ ಸೆಕೆಂಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಮಾಡಿಕೊಂಡು ಬರೆದು ಸ್ವಂತ ಬಿಡಿಸುವ ಒಂದು ಪ್ರಯತ್ನ ನಿಮ್ಮದಾದ್ರೆ ನಮ್ಮ ಒಂದು ಪಟ್ಟಿರ್ತಕ್ಕಂಥ ಶ್ರಮ ಸಾರ್ಥಕ ಆಗತ್ತ ಮಕ್ಕಳೇ. ಯಾಕಂದ್ರೆ ನಿಮ್ಮ ಯಶಸ್ಸೇ ನಮ್ಮ ಪ್ರಯತ್ನ. ಹಾಗೇನಪ್ಪ ಅಂದ್ರೆ ನಿಮ್ಮ ಯಶಸ್ಸೇ ನಮ್ಮ ಗುರಿಯಾಗಿರೋದ್ರಿಂದ ನಿಮ್ಮ ಒಂದು ಔಟ್ ಮಾರ್ಕ್ಸ್ ತಗೊಳ್ಳೋದು ನಮಗೆ ತುಂಬಾ ಖುಷಿಯನ್ನು ತಂದುಕೊಡ್ತಕ್ಕಂಥ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆಮೇಲೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.